ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿರುವ ಕಾರಣ ಮಾಲ್ಡೀವ್ಸ್ಗೆ ಪ್ರವಾಸ ಕೈಗೊಳ್ಳುವಂತಹ ಭಾರತೀಯರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಹೀಗಾಗಿ ಮಾಲ್ಡೀವ್ಸ್ ಆರ್ಥಿಕವಾಗಿ ತತ್ತರಿಸುವಂತೆ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಭಾರತೀಯರನ್ನ ಮಾಲ್ಡೀವ್ಸ್ ಕೇಳ್ಕೊಳ್ತಾ ಇದೆ. ತಮ್ಮ ದೇಶದ ಆರ್ಥಿಕತೆಗೆ ಸಹಕರಿಸಿ ಅಂತ ಸಚಿವ ಇಬ್ರಾಹಿಂ ಫೈಸಲ್ ಮನವಿ ಮಾಡಿಕೊಂಡಿದ್ದಾರೆ. ಎರಡೂ ದೇಶಗಳ ಬಂಧ ಚಾರಿತ್ರಾತ್ಮಕವಾದದ್ದು ಅಂತ ನೆನಪು ಮಾಡಿದ್ದಾರೆ. ಮಾಲ್ಡೀವ್ಸ್ ಪೊಗರು ತೋರಿಸ್ಕೊಂಡು ಬಾಲ ಬಿಚ್ಕೊಂಡು ಆಟ ಆಡ್ತಾ ಇದ್ದಾಗ ಏನೂ ಆಗದೇ ಇಲ್ಲ ನಮಗೆ ಅಂತ ಅಂದಿದ್ರು. ಈಗಲೂ ಆಗದೇ ಇರಬಹುದು. ತಕ್ಷಣ ಅವ್ರ ಅಧ್ಯಕ್ಷರು ಚೈನಾಗ ಓಡೋಗಿ ನಾವು ಕರ್ಕೊಂಬಂದ್ಬಿಡ್ತೀವಿ ಬಸ್ಸಲ್ಲಿ ಎಲ್ಲಾರನ್ನೂ ಲಾರಿಲಿ ತುಂಬಿಕೊಂಡು ಅಂತ ಅನ್ಕೊಂಡಿದ್ರು. ಆಗಿಲ್ವೇನೋ. ಈಗ ಬನ್ನಿ ಅಂತ ಹೇಳ್ತಿದಾರಂತೆ. ನೀವು ಹೇಳಿದ ತಕ್ಷಣ ಬರೋಕ್ಕೆ, ಬೇಡ ಅಂದ ತಕ್ಷಣ ಹೊರಗೆ ಹೋಗೋಕ್ಕೆ ನಿಮ್ಮ ಮನೆ ಜೀತದಾಳುಗಳು ಅನ್ಕೊಂಡಿದ್ದೀರಾ ನಮ್ಮನ್ನು? ನೀವು ಹೆಂಗ್ ಪ್ರತಿಕ್ರಿಯಿಸ್ತೀರಾ ಹಂಗೆ ಜನರು ರಿಯಾಕ್ಟ್ ಮಾಡ್ತಾರೆ. ಚಾರಿತ್ರಾರ್ಹವಾದ ಏನು ಕತ್ತೆ ಕಾಯ್ತಾ ಇದ್ರ ಅಲ್ಲೆಲ್ಲರೂ ಚಾರಿತ್ರಾರ್ಹವಾದದ್ದು ಅನ್ನೋದನ್ನ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋಕ್ಕೆ. ಒಂಥರ ಫೂಲಿಶ್ ಕಂಟ್ರಿ ಅದು. ಯಾಕೆ ಅಂತಂದರೆ ಭಾರತದ ಅವತ್ತು ಕ್ರಮ ಆರ್ಮಿ ನೇವಿ, ಪರ್ಟಿಕ್ಯುಲರ್ಲಿ ನೇವಲ್ ಲ್ಯಾಂಡ್ ಇದು ನಾವು ತಗೊಳ್ಳೋದೇ ಇದ್ದಿದ್ರೆ ಆ ಮಾಲ್ಡೀವ್ಸೇ ಇರ್ತಿರ್ಲಿಲ್ಲ ಅವ್ರ ವಶದಲ್ಲಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇನ್ಯಾವೊಂದು ವಶಕ್ಕೆ ಹೋಗಿರೋದು. ನಾವು ಅವತ್ತೇ ಕಬ್ಜಾ ಮಾಡಿಬಿಟ್ಟು ಚೈನಾನವ್ರ ಥರ ಅರ್ಧನ ಬೇಲಿ ಹಾಕೊಂಡು ಕೂತ್ಕೋಬೋದಾಗಿತ್ತು. ಹೌದಲ್ವೇ? ಈಗ ಉಡಾಪೆ ಹೊಡಿತಾರೆ. ಯಾಕೆ ಹೋಗ್ಬೇಕು? ಕತ್ತೆ ಕಾಯ್ಕೊಂಡು ಹಾಳಾಗೋಗಿ ಅನ್ಬೇಕು. ಆಹಾ, ಬೊಂಬಾಟ್ ಹೇರ್ ಸ್ಟೈಲ್.